ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದೆ. ಅಬಕಾರಿದಂತೂ ಕೂಡ 30% ಹೆಚ್ಚು ಮಾಡಿದ್ದಾರೆ. ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 1 ಕ್ವಾರ್ಟರ್ ಹೆಚ್ಚು ತೆಗೆದುಕೊಂಡ್ರು ಕೂಡ, ಪ್ರತಿನಿತ್ಯ ಏನು 1 ಕ್ವಾರ್ಟರ್ ತೆಗೆದುಕೊಂಡ್ರು ಕೂಡ ಒಬ್ಬನು 1,800 ರೂಪಾಯಿ ಕೊಡಬೇಕಾಗತ್ತೆ ಒಂದು ತಿಂಗಳಿಗೆ. ಹೆಚ್ಚು ಬೆಲೆಯಿಂದನೇ, ಹೆಚ್ಚಿಗೆ ಮಾಡಿರ್ತಕ್ಕಂಥ ಬೆಲೆಯಿಂದನೇ 1,800 ರೂಪಾಯಿ ಸರ್ಕಾರಕ್ಕೆ ಬರುತ್ತೆ. ಅಂದರೆ ಮಹಿಳೆಯರಿಗೆ ಕೊಡುವಂಥ ದುಡ್ಡು ಇದರಿಂದನೇ ಬಂತು. ನೀವೇನು ಮಾಡ್ದಂಗಾಯ್ತು ಗ್ಯಾರಂಟಿಗೆ. ಮತ್ತೇನು ಹೇಳ್ತಾ ಇದ್ದೀರಿ? ಕೇಂದ್ರ ಸರ್ಕಾರಕ್ಕೆ ಬೆಟ್ ಮಾಡಿ ತೋರಿಸೋದು. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮತ್ತು ಸಾಲದ ಬಜೆಟ್ 1,05,000 ಕೋಟಿ. ಸಾಲ ತೀರ್ಸೋದಕ್ಕೋಸ್ಕರ ಸಾಲ ಮಾಡಬೇಕಾಗಿದೆ ಈ ಸರ್ಕಾರ. ಹಾಗಾಗಿ ಇದು ಬಜೆಟನ್ನು ಕೂಡ ಹೋಪ್ಲೆಸ್ ಬಜೆಟನ್ನು ಕೊಟ್ಟು ಬೆಲೆ ಏರಿಕೆಗಳನ್ನು ಮಾಡಿ, ವಿದ್ಯುತ್ ಬೆಲೆ ಏರಿಕೆ, ಆಮೇಲೆ ಅಬಕಾರಿ ಬೆಲೆ ಏರಿಕೆ, ಆಮೇಲೆ ಹಾಲಿನ ಬೆಲೆ ಏರಿಕೆ, ದವಸ ಧಾನ್ಯಗಳ ಬೆಲೆ ಏರಿಕೆ, ತರಕಾರಿ ಬೆಲೆ ಏರಿಕೆ, ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ, ರಿಜಿಸ್ಟ್ರೇಷನ್ನಿನ ಶುಲ್ಕ ಹೆಚ್ಚಳ. ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರದ್ದು ಈಗ ಎಲೆಕ್ಷನ್ ಆದರೂ ಕೂಡ BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈಗ ಮೊನ್ನೆ ಕೊಟ್ಟಿರ್ತಕ್ಕಂಥ ಬಜೆಟ್ಟು ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಚುನಾವಣೆ. ಈಗ MP ಚುನಾವಣೆ ಏನು ಬರುತ್ತೆ, ಇದರ ಮೂಲಕ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಸಿಗೋದಿದೆ. ಸಿದ್ದರಾಮಯ್ಯನವರಿಗೆ ಜನ ಪಾಠ ಕಲಿಸೋರಿದ್ದಾರೆ. ನಾನು ಆಗ್ರಹ ಪಡಿಸ್ತೇನೆ, ಬೆಂಗಳೂರಿನಲ್ಲಿ ನೀರಿನ ಬವಣೆಯನ್ನು ನೀಗಿಸೋದಕ್ಕೋಸ್ಕರವಾಗಿ ತಕ್ಷಣವೇ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತೇವೆ. ಸೋಮವಾರದ ದಿನ ಏನು ಸದನ ಇದೆ, ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ.